ನಮಸ್ಕಾರ. ನನ್ನ ಹೆಸರು ಮಂಜುಳಾ ಅಂತ 16ನೇ ವಾರ್ಡಿಂದ BJP ಪಕ್ಷದಿಂದ ಈಗ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀವಿ. ಈ ಹಿಂದೆ ನಮ್ಮ ಮಾವರು ತುಂಬ ಹಳಬರು ಇದರಿಂದ ಅವರ ನೇತೃತ್ವದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಮುಂದೆ ಜನತೆಗೆ ಅವರು ಕೆಲಸ ಕಾರ್ಯಗಳಲ್ಲಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಅವ್ರು ಸಪೋರ್ಟ್ ಮಾಡಿದ್ರೆ ಇದೇ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಕೊಳ್ಳಿ. ನೀವೇನೇನು ಕನಸುಗಳು ಕಂಡಿದ್ದೀರಾ? ಅಕಸ್ಮಾತ್ ಗೆದ್ದು ಬಂದ ಮೇಲೆ ಜನಗಳಿಗೆ ಯಾವ ರೀತಿ ಅವ್ರು ಯಾವ ರೀತಿ ಇದು ಮಾಡ್ತಾರೋ, ಅವ್ರಿಗೆ ಏನು ಸೌಲಭ್ಯಗಳು ಬೇಕೋ ಮೂಲ ಸೌಕರ್ಯಗಳು ನಾವು ಅದೇ ರೀತಿ ನಮ್ಮ ಮಾವನವರ ಮಾರ್ಗದರ್ಶನದಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು. ನಿಮ್ಮ ಹೆಸರು? ಮಂಜುಳಾ ಅಂತ. 16ನೇ ವಾರ್ಡ್. ನಾನು 2ನೇ ವಾರ್ಡ್ನಿಂದ ಸ್ಪರ್ಧೆ ಮಾಡ್ತಿದ್ದೆ ಮೊದಲು. ಇವತ್ತು ದಿವಸ 16ನೇ ವಾರ್ಡು ನಮಗೆ ಬಂದಿದೆ. ನನ್ನ ಸೊಸೆ ಮಂಜುಳಾ ಅವರು ಸ್ಪರ್ಧಿಸುತ್ತಾರೆ. ಆದ್ದರಿಂದ ತಾವುಗಳು ನಾನು ಮಾಡಿರೋ ಕೆಲಸಗಳು ನಾನಿದು ಪ್ರತಿಯೊಬ್ಬರಿಗೂ ಮನದೊಟ್ಟು ಮಾಡಿದ್ದೀನಿ. ಅವರೆಲ್ಲ ಒಪ್ಪಿ ನೀವೆಲ್ಲ ಮುಂದಕ್ಕೆ ನಡೀರಿ ಅಂತೇಳಿರೋದಕ್ಕೆ ನಾವು ಮುಂದೆ ಹೆಜ್ಜೆ ಇಕ್ತಾ ಇದ್ದೀವಿ. ಗ್ಯಾರಂಟಿ ದೇವರು ಒಳ್ಳೆಯದು, ಜನರದ ಆಶೀರ್ವಾದ ನಮಗೆ ಬೇಕೇ ಬೇಕು. ಆದ್ದರಿಂದ ನಾವು ನಿಲ್ಲಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಿಂದೆ ಯಾವುದೇ ಕೆಲಸ ಕಾರ್ಯಗಳು ಆಗಿರಲಿಲ್ಲ. ಈಗ ನಮ್ಮ ಮುನರಾಜಪ್ಪನವರು ಮೇಲೆ ಗೆದ್ದ ಮೇಲೆ ಅವ್ರನ್ನ ನಾವು ಜನ ಎಲ್ಲ ಸೇರಿ ಅವ್ರನ್ನ ಆರಿಸ್ತೀವಿ. ಆಗ ಒಳಚರಂಡಿಗಳ ತಾವನಿಂದ ಒಂದು ಬಡವ್ರಿಗೆ ಮನೆಗಳು ಲೋನುಗಳು ಅವರು ಶಾನೆ ಜನಕ್ಕೆ ನಮ್ಮಂಥ ಬಡವ್ರಿಗೆ ಅನುಕೂಲ ಮಾಡಿಕೊಟ್ಟವ್ರೆ. ಆದ್ದರಿಂದ ಅವರೇ ನಮ್ಮ ಕ್ಯಾಂಡಿಡೇಟ್ ಆಗಬೇಕು ಅಂತ ನಮ್ಮ ಇಡೀ ಅಂಬೇಡ್ಕರ್ ನಗರನೇ ಅವ್ರ ಬೆನ್ನಿಂದ ಇರ್ತೀವಿ. ಅವ್ರನ್ನ ಜಯಗಳಿಸ್ಕೊಂಡು ನಾವು ಬರ್ತೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಟಪ್ಪ ಅಂತ. ಏನೇ ಕಷ್ಟ ಆಗಲಿ ಸುಖ ಆಗಲಿ ನಮ್ಮ ಅಣ್ಣವರು ಬೆಂಬಲವಾಗಿ ಇರ್ತಾರೆ. ಅಂಬೇಡ್ಕರ್ ನಗರಕ್ಕೆ ಒಂದು ಪಿಲ್ಲರ್ ಇದ್ದಂಗೆ ಅವರು. ಯಾವುದೇ ಪೊಲೀಸ್ ಆಗಲಿ ಏನೇ ಆಗಲಿ ಕುತ್ಕೊಂಡು ಬಗೆಹರಿಸಿ ಏನೇ ಕಷ್ಟ ಸುಖ ಆಗಲಿ ಬಿಡಲ್ಲ, ಕುತ್ಕೊಂಡು ಬಗೆಹರಿಸ್ಕೊಡ್ತಾರೆ. ಏನೋ ನಮ್ಮ ಕಷ್ಟ ಬಡವರು ಕಷ್ಟ ಸುಖ ಏನಿಕೆ ಆಗಲಿ ಆಲಿಸ್ತಾರೆ. ಸ್ವಲ್ಪ ಸಮಾಧಾನ ಮಾಡಿ ಒಳ್ಳೆ ರೀತಿ ಒಳಗೆ ನಮ್ಮನ್ನು ಒಳ್ಳೆ ದಾರಿ ಒಳಗೆ ತಂದು ನಮ್ಮ ಮಟ್ಟಿ ಒಳಗೆ ಇವಕ್ಕೂ ಏನು ತೊಂದರೆ ಇಲ್ದಿರ ಒಳಚರಂಡಿದೆ ಆಗ್ಬೋದು, ಬೇರೆ ವ್ಯಾಪ್ತಿ ಆಗಿರ್ಬೋದು, ಏನೇ ಆಗಿರಲಿಲ್ಲ ನಮ್ಮ ಮಟ್ಟಿ ಒಳಗೆ ಇವಕ್ಕೂ ಏನು ತೊಂದರೆ ಆಗ್ದಿರ ನಮ್ಮ ಅಣ್ಣವ್ರು ಕಾಪಾಡ್ಕೊಂಡು ಹೋಗವ್ರೆ. ಅವ್ರ ಬೆಂಬಲವಾಗಿ ನಾವು ಸಹಾಯವರೆಗೂ ಅವ್ರು ಋಣವಾಗಿರ್ತೀವಿ. ಸುಮಾರು ವರ್ಷಗಳಿಂದ ನಮ್ಮ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡೋಕ್ಕೆ ಸುಮಾರು ಜನ ತೊಂದರೆ ಕೊಟ್ಟರು. ಅದರಲ್ಲೂ ಇವರು ಪ್ರಮುಖ ಪಾತ್ರ ವಹಿಸಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿದ್ರು. ಆಮೇಲೆ ಒಳಚರಂಡಿ ವ್ಯವಸ್ಥೆ ಮಾಡಿದ್ರು, ಚರಂಡಿ ವ್ಯವಸ್ಥೆ ಮಾಡಿದ್ರು. ವಸತಿ ಯೋಜನೆಗಳು ಬರೋದೇ ಇಲ್ಲ ಅಂತಂದರು ಪಂಚಾಯತಿಯಲ್ಲಿ. ಅದು ಯಾವ್ಯಾವುದೋ ಮಾಡಿ ಏನೇನೋ ಮಾಡಿ ನಮ್ಗೆ ಬಡವರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ನಾವು ಬಾಸೆಟಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಒಳಗೆ ನಮ್ಮನ್ನು ಚಿಕ್ಕವನಾಗಿಂದ ಒಂದು ಯಾವುದೇ ಒಂದು ಘನತೆ ಇಲ್ಲದೆ ಯಾವುದೇ ಒಂದು ಸಂಸ್ಥೆಗಳಲ್ಲಿ ನಮಗೆ ಭಾಗಿಯಾಗಿ ನಮ್ಮ ಬೆನ್ನಿಂದ ನಿಂತು ನಮ್ಗೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಯಾವುದೋ ಕಾರಣದಿಂದ ಬೇರೆ ಬೇರೆ ಪಕ್ಷಗಳಾಗಿದ್ದರು. ನಾವೆಲ್ಲ ಅವ್ರ ಪರವಾಗಿ ನಾನು ಇದ್ರಾಗೆ ನಿಂತ್ಕೊಬೇಕು, ನಾವೆಲ್ಲ ನಿಮ್ಗೆ ಬೆಂಬಲಿಸ್ತೀವಿ ಅಂತ ಹೇಳಿ ಬಾಸೆಟಳ್ಳಿಯಲ್ಲಿ ಮಾಡ್ದಿರೋಂಥ ಎಲ್ಲ ಕೆಲಸಗಳು ಆಗಲ್ಲ ಅನ್ನೋವೆಲ್ಲ ಮಾಡಿಕೊಟ್ಟಿದ್ದಾರೆ. ಬಡವರಿಗೆ ಒಂದು ಒಳ್ಳೇದು ಮಾಡಿದ್ದಾರೆ. ಇವತ್ತು ನಾವು ಅವ್ರ ಬೆನ್ನಿಂದ ಅವರು ನಮ್ಮ ಮುಂದೆ ನಾವು ಮುಖಂಡರ ಮುಖಾಂತರ ಗ್ರಾಮಸ್ಥರಿಂದ ಮುಖಾಂತರ ಮೆಂಬರಾಗಿದ್ದರು. ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ನಮಗೆ ಮುನರಾಜಪ್ಪನವರು ಬಿ ಕೃಷ್ಣಪ್ಪನವರು ಈ ಊರಿಗೆ ಹಿರಿಯ ಮುಖಂಡರು. ಬಿ ಕೃಷ್ಣಪ್ಪನವರು BM ಮುನರಾಜಪ್ಪನವರು ಪೂರ್ತಿ ಊರಿಗೆ ಒಂದು ಕಂಬಗಳಿದ್ದಂಗೆ ಎರಡೂ ಆಧಾರ ಸ್ತಂಭಗಳಿದ್ದಂಗೆ ಇವರು ಎರಡು. ಇವರಿಂದೇನೆ ಇವತ್ತು 30 ವರ್ಷದಿಂದ ಇವರಿಂದೇನೆ ನಾವು ಬರ್ತಾ ಇದ್ದೀವಿ. ಇವ್ರೂ ಅಷ್ಟೇ, ನಾವು ಅಷ್ಟೇ. ಅವರು ಯಾವ ಮಾರ್ಗದರ್ಶನದಲ್ಲಿ ಹೋಗ್ತಾರೋ ಆ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟು ಮಾತ್ರ. ಎಲ್ಲ ಕೆಲಸಗಳು ನಾವು ಯಾವುದೇ ಕೆಲಸ ಹೇಳಿದ್ರು ಅವ್ರು ನಮ್ಗೆ ಸ್ಪಂದಿಸಿ ಕೆಲಸ ಮಾಡಿಕೊಡ್ತಾರೆ. ಇಷ್ಟು ಮಾತ್ರ.